ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆಯೋ ಚಾನ್ಸಸ್ ಕಾಣಿಸ್ತಾ ಇದೆ. ರಾಜ್ಯ ಸಚಿವ ಹಾಗೆ ಶಿವಸೇನಾ ನಾಯಕ ಪ್ರತಾಪ್ ಸರ್ನಾಯಕ್ ಅವರು ಉದ್ಧವ್ ಠಾಕ್ರೆ ಹಾಗೆ ಏಕನಾಥ್ ಶಿಂದೆ ಗುಂಪುಗಳು ಭವಿಷ್ಯದಲ್ಲಿ ಮತ್ತೆ ಒಂದಾಗೋ ಸಾಧ್ಯತೆ ಇದೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಎನ್ಸಿಪಿ ಲೀಡರ್ ಶರದ್ ಪವಾರ್ ಹಾಗೂ ಏಕನಾಥ್ ಶಿಂದೆ ಭೇಟಿಯಾದ ಬಗ್ಗೆ ಮಾಧ್ಯಮಗಳು ಕೇಳಿದ್ದಂತಹ ಪ್ರಶ್ನೆಗೆ ಉತ್ತರ ಕೊಡುವಾಗ ಶಿವಸೇನೆ ಗುಂಪುಗಳು ಒಂದಾಗಬಹುದಾ ಅನ್ನೋ ಪ್ರಶ್ನೆಗೆ ಭವಿಷ್ಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಶಾಕಿಂಗ್ ಆನ್ಸರ್ ಕೊಟ್ಟಿದ್ದಾರೆ. ಇದು ಮಹಾರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೂ ಕಾರಣ ಆಗಿದೆ. 2022ರಲ್ಲಿ ಏಕನಾಥ್ ಶಿಂದೆ ಅವರು ಉದ್ಧವ್ ಠಾಕ್ರೆ ಅವರನ್ನ ಬಿಟ್ಟು ಬಹುಸಂಖ್ಯೆಯ ಶಾಸಕರ ಜೊತೆ ಬಂಡಾಯ ಎದ್ದ ಮೇಲೆ ಶಿವಸೇನೆಯಲ್ಲಿ ದೊಡ್ಡ ಬಿರುಕು ಬಿದ್ದಿತ್ತು. ನಂತರ ಶಿಂದೆ ಗುಂಪು ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯಾದರು. ಚುನಾವಣಾ ಆಯೋಗ ಶಿಂದೆ ಗುಂಪಿಗೆ ಅಧಿಕೃತ ಶಿವಸೇನಾ ಹೆಸರು ಹಾಗೆ ಬಿಲ್ಲು ಬಾಣ ಚಿಹ್ನೆ ಕೊಡ್ತು. ಉದ್ಧವ್ ಠಾಕ್ರೆ ಅವರು ಶಿವಸೇನಾ ಹೊಸ ಚಿಹ್ನೆಯ ಜೊತೆ ವಿರೋಧ ಪಕ್ಷದಲ್ಲೇ ಉಳಿದುಕೊಳ್ತು. ಈ ಬಿರುಕು 2024ರ ಚುನಾವಣೆಯಲ್ಲೂ ಕೂಡ ಕಂಟಿನ್ಯೂ ಆಯಿತು. ಪ್ರಸ್ತುತ ಶಿಂದೆ ಬಣ ಎನ್ಡಿಎ ಒಕ್ಕೂಟದಲ್ಲಿದೆ. ಇತ್ತೀಚೆಗೆ ಶರದ್ ಪವಾರ್ ಅವರು ಏಕನಾಥ್ ಶಿಂದೆ ಅವರ ವಿಧಾನಸೌಧ ಕಚೇರಿಗೆ ಭೇಟಿ ಕೊಟ್ಟಿದ್ದು ಮಹಾ ವಿಕಾಸ್ ಅಘಾಡಿ ಒಳಗಡೆ ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಈ ಭೇಟಿಯನ್ನ ಉದ್ಧವ್ ಗುಂಪಿನ ಸಂಜಯ್ ರಾವುತ್ ಅವರು ತೀವ್ರವಾಗಿ ವಿರೋಧ ಮಾಡಿದ್ರು. ಇದು ಶರದ್ ಪವಾರ್ ಅವರ ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ ಅಂತ ಹೇಳ್ಕೊಂಡಿದ್ರು. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ ಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಅವರು ಠಾಕ್ರೆ ಗುಂಪಿನ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಬಗ್ಗೆ ಕೂಡ ದೊಡ್ಡ ಹೇಳಿಕೆ ಕೊಟ್ರು. ರಾಜಕೀಯದಲ್ಲಿ ವೈಯಕ್ತಿಕ ಸಂಬಂಧಗಳು ಡಿಫರೆಂಟ್ ಆಗಿರುತ್ತೆ. ರಾಜಕೀಯದಲ್ಲಿ ಯಾರೂ ಶತ್ರು ಅಥವಾ ಮಿತ್ರ ಅಲ್ಲ. ಶರದ್ ಪವಾರ್ ಅವರು ಶಿಂದೆ ಅವರ ಕಚೇರಿಯಲ್ಲಿ ಕೂತಿದ್ರೆ ಏನ್ ತಪ್ಪು? ಎಲ್ಲದರಿಂದ ಸಂಜಯ್ ರಾವುತ್ಗೆ ಹೊಟ್ಟೆ ನೋವು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಆದಿತ್ಯ ಠಾಕ್ರೆ ಹಾಗೆ ಉದ್ಧವ್ ಠಾಕ್ರೆ ತಮ್ಮ ಕಾರ್ಗಳಲ್ಲಿ ಬಂದ್ರೆ ಆಶ್ಚರ್ಯ ಪಡಬೇಡಿ. ಯಾಕಂದ್ರೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ. ಹೀಗಾಗಿ ನಿಮ್ಮ ಸ್ನೇಹಿತರು ಮತ್ತು ಶತ್ರುಗಳು ಯಾರು ಅಂತ ನೀವು ಗೊತ್ತು ಮಾಡ್ಕೊಳ್ಬೇಕು ಅಂತ ಪ್ರತಾಪ್ ಸರ್ನಾಯಕ್ ಭವಿಷ್ಯದಲ್ಲಿ ಶಿವಸೇನೆ ಬಣ ಒಂದಾಗಬಹುದು ಅನ್ನೋ ಸುಳಿವು ಕೊಟ್ಟಿದ್ದಾರೆ. ನಾಳೆ ಉದ್ಧವ್ ಠಾಕ್ರೆ ಅಥವಾ ಆದಿತ್ಯ ಠಾಕ್ರೆ ಬಂದ್ರೆ ಅವರನ್ನ ಸ್ವಾಗತ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಎಸ್, ಅವರಿಗೂ ಸ್ವಾಗತ ಕೋರ್ತೀವಿ. ಎಲ್ಲರನ್ನೂ ಸ್ವಾಗತ ಮಾಡೋದು ಮಹಾರಾಷ್ಟ್ರದ ಸಂಸ್ಕೃತಿ. ಆದರೆ ಎಲ್ಲವನ್ನ ಕಾಲ ಡಿಸೈಡ್ ಮಾಡುತ್ತೆ ಅಂತ ಪ್ರತಾಪ್ ಸರ್ನಾಯಕ್ ಹೇಳಿದ್ದಾರೆ. ಒಟ್ನಲ್ಲಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ನಡೀತಾ ಇವೆ. ಮುಂದೆ ಇದು ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದರ ಬಗ್ಗೆ ತುಂಬಾನೇ ಕುತೂಹಲ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.